ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ನ ಆಸ್ ಎ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಡೆಫಿನೆಟ್ಲಿ ನೀವು ಒಂದ್ಸಲ ಅನ್ಕೊಂಡಿರ್ತೀರ, ನಂಗೆ ಒಂದು ಕ್ರೆಡಿಟ್ ಕಾರ್ಡ್ ಬೇಕಪ್ಪ. ಅದಕ್ಕೆ ನನಗೆ ಸುಮಾರು ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀನಿ ಅಲ್ಲೆಲ್ಲ ಕೂಡ ನನಗೆ ಕ್ಯಾಶ್ ಬ್ಯಾಕ್ ಬೇಕು. ಹಾಗೆ ಅದು ರೂಪಾಯಿ ಕ್ರೆಡಿಟ್ ಕಾರ್ಡ್ ಆಗಿರ್ಬೇಕು. ಅದಕ್ಕೆ UPI ಸ್ಪೆಂಡಿಂಗ್ ಕೂಡ ನನಗೆ ಲಿಂಕ್ ಮಾಡ್ಕೊಂಡು ಸ್ಪೆಂಡ್ ಮಾಡೋ ಫೀಚರ್ಸ್ ಕೂಡ ಅದರಲ್ಲಿ ಇರಬೇಕು. ಅಟ್ ದ ಸೇಮ್ ಟೈಮ್ ನಾನ್ ಮಾಡಿರತಕ್ಕಂತ ಒಂದು ಇನ್ವೆಸ್ಟ್ಮೆಂಟ್ ಗೆ ಇಂಟ್ರೆಸ್ಟ್ ಕೂಡ ಅರ್ನ್ ಆಗ್ತಾ ಇರಬೇಕು. ಈ ತರ ಎಲ್ಲಾ ಫೀಚರ್ಸ್ ನೀವೇನೋ ನೋಡ್ತಾ ಇದ್ರೆ ತುಂಬಾ ಕನ್ಫ್ಯೂಸ್ ಆಗಿದ್ರೆ, ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಈ ತರ ಪ್ರಾಡಕ್ಟ್ಸ್ ಗಳಿದೆ, ತುಂಬಾ ಕನ್ಫ್ಯೂಷನ್ ಆಗಿರ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಗೆ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಕನ್ಫ್ಯೂಷನ್ ದೂರ ಆಗುತ್ತೆ. ನೀವು ಎಂಡಿಂಗ್ ಅಲ್ಲಿ ಬರ್ತಾ ಬರ್ತಾ ನಿಮ್ಗೆ ಅನ್ಸುತ್ತೆ, ಎಸ್ ಇದೊಂದು ತಗೋಬೋದಾ ಅಥವಾ ಇದನ್ನ ನಾನು ಥಿಂಕ್ ಮಾಡ್ಬೋದಾ ಅಂತ ನಿಮ್ಗೆ ಒಂದು ಕನ್ಫ್ಯೂಷನ್ ದೂರ ಡೆಫಿನೆಟ್ಲಿ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ನಾವು ಇವತ್ತು ಸ್ಟೇಬಲ್ ಮನಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ರಿವ್ಯೂನ ಕೊಡ್ತಾ ಇದೀವಿ. ಈ ಒಂದು ಕ್ರೆಡಿಟ್ ಕಾರ್ಡ್ ರಿವ್ಯೂ ಕೊಡೋದ್ರಿಂದ ನಿಮ್ಗೆ ಮೋಸ್ಟ್ಲಿ ನಿಮ್ಮ ಒಂದು ಡಿಸಿಷನ್ ಈಸಿ ಆಗ್ಬೋದು ಅಂಡ್ ನಿಮ್ಗೆ ಕನ್ಫ್ಯೂಷನ್ ಕೂಡ ದೂರ ಆಗ್ಬೋದು. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಬಹುದು. ಸೊ ಈ ಒಂದು ಅಪ್ಲಿಕೇಶನ್ ನಾನು ಆಲ್ರೆಡಿ ರಿಸರ್ಚ್ ಮಾಡಿದ್ದೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅಂಡ್ ಆಲ್ರೆಡಿ ಯೂಸ್ ಮಾಡಿರ್ತಾರಲ್ವಾ, ಸೊ ಅವ್ರ ಬಗ್ಗೆನೂ ಕೂಡ ನಾನು ತಿಳ್ಕೊಂಡಿದ್ದೀನಿ. ಕ್ವಾಯರಾದಲ್ಲಿ ಆಗಿರ್ಬೋದು, ರಿಡಿಕ್ಟ್ ಅಲ್ಲಿ ಆಗಿರ್ಬೋದು, ರಿವ್ಯೂಸ್ ಅನ್ನ ಬರ್ದಿರ್ತಾರೆ. ಸೊ ನಾನು ಆಲ್ರೆಡಿ ಅದನ್ನ ರಿವ್ಯೂಸ್ ಓದಿನಿ. ಮೋಸ್ಟ್ ಆಫ್ ದ ರಿವ್ಯೂಸ್ ಆರ್ ಪಾಸಿಟಿವ್ ಅಂಡ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಟ್ರಸ್ಟೆಡ್ ಅಪ್ಲಿಕೇಶನ್ ಅಂಡ್ ನೀವು ಮಾಡಿರ್ತಕ್ಕಂಥ ಡೆಪಾಸಿಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಏನಕ್ಕೆ ಆದ್ರೂ ಕೂಡ ಎಲ್ಲದಕ್ಕೂ ಕೂಡ RBI ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂಡ್ RBI ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಅಂಡ್ DCGCI ನ ಸಪೋರ್ಟ್ ಕೂಡ ಇವರು ನಿಮ್ಗೆ ಕೊಡ್ತಾ ಇದ್ದಾರೆ ಅಪ್ ಟು 5 lakh ಡೆಪಾಸಿಟ್ ಗೆ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಜಸ್ಟ್ FD ನೇ ಅಲ್ಲ, ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮ್ಗೆ ರಿವ್ಯೂ ಮಾಡ್ಕೊಡ್ತೀನಿ. ಹೋಪ್ ಅದು ಕೂಡ ನಿಮ್ಗೆ ಹೆಲ್ಪ್ ಆದ್ರೂ ಆಗ್ಬೋದು. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಬೇಕಾಗಿರೋದೇನಪ್ಪ ಅಂದ್ರೆ ಕ್ರೆಡಿಟ್ ಕಾರ್ಡ್. ಸೊ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಹಂಗೆ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ ನಾನು ನಿಮ್ಗೆ ರಿವ್ಯೂಸ್ ಆಲ್ರೆಡಿ ಚೆಕ್ ಮಾಡಿದ್ರಿಂದ ನಾನು ನಿಮ್ಗೆ ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ ನೋಡಿ. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂಡ್ ಅಪ್ಲೈ ಮಾಡೋದು ಹೇಗೆ ಅಂಡ್ UPI ಲಿಂಕ್ ಮಾಡೋದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಅದ್ರ XBMZ ಕ್ರೆಡಿಟ್ ಕಾರ್ಡ್ ರಿವ್ಯೂ ಮಾಡಿದಾಗ ಅದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು UPI ಹೆಂಗೆ ಲಿಂಕ್ ಮಾಡ್ಬಿಟ್ಟು ಸ್ಪೆಂಡ್ ಮಾಡೋದನ್ನ ನೋಡ್ಬೋದು. ಈ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಫೀಚರ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅಪ್ ಟು 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂಡ್ 8% ಆನ್ಯುವಲಿ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. 1000 rupeesಗೆ ನೀವು FD ಒಂದು ಕ್ರೆಡಿಟ್ ಕಾರ್ಡ್ ನ ನೀವು ಪಡ್ಕೊಬಹುದು. ಅಂಡ್ 90% ಅಪ್ ಟು ಲಿಮಿಟ್ ಇರುತ್ತೆ. ಅಂಡ್ ಇದನ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮಗೆ ಒಂದು ಪ್ರಿಕಾಷನ್ ತಗೊಬೇಕು. ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ ಕೆಲವೊಂದು ಪ್ರೆಸೆಂಟ್ ಇರಬೇಕು, ಲೈಕ್ ಆಧಾರ್, ಪ್ಯಾನ್ ಇದ್ರೆ ಸಾಕು ಅನ್ಕೊಂತೀನಿ. ಅದ್ ಬಿಕಾಸ್ ಅದು ನಿಮ್ಗೆ ಲಿಂಕ್ ಮಾಡಿ ಅದನ್ನ ರಿಪೋರ್ಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಬೇಕಾಗುತ್ತೆ. ಸೊ ಹಾಗಾಗಿ ಪ್ಯಾನ್ ಕಾರ್ಡ್ ಕಂಪಲ್ಸರಿ. ಅಂಡ್ ವಿಡಿಯೋ KYC ಮಾಡ್ದಲೆ ಇವರು ನಿಮ್ಗೆ ಅಪ್ರೂವಲ್ ಕೊಡೋದಿಲ್ಲ. ವಿಡಿಯೋ KYC ಆದ್ಮೇಲೆ ನಿಮ್ಗೆ ಅಪ್ರೂವಲ್ ಕೊಡ್ತಾರೆ. 100% ಹೇಳ್ತೀನಿ ನಿಮ್ಗೆ ಇದು ಅಪ್ರೂವಲ್ ಆಗೇ ಆಗುತ್ತೆ. ಸೊ ಹಾಗಾಗಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ, ಪ್ರಾಸೆಸ್ ಅನ್ನ ಮಿಸ್ ಮಾಡ್ಕೊಂಬಿಡಿ. ಸೊ ಎಷ್ಟೆಲ್ತಾ ಬನ್ನಿ ಆ ಸ್ಕ್ರೀನ್ ರೆಕಾರ್ಡ್ ಥ್ರೂ ನಾವು ಈಗ ಆ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಹೇಗಿದೆ, FD ಬುಕ್ ಮಾಡೋದು ಹೇಗೆ ಅಂತ ನಾವೀಗ ನೋಡೋಣ. ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಅಲ್ಲಿಂದ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಕೊಟ್ಟಿರೋದನ್ನ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಇದನ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಹುದು. ಅಂಡ್ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಇದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ FD ಬುಕ್ ಮಾಡೋದಲ್ದೇ ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ನಾವು ಕೊನೆದಾಗ ನೋಡೋಣ. ಫಸ್ಟ್ ನಮಗ್ ಬೇಕಾಗಿರೋದು FD. ಸೊ ಇಲ್ಲಿ ನಿಮ್ಗೆ FD ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ FD ಆಪ್ಷನ್ ಅಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅಂಡ್ ಅಪ್ಲಿಕೇಶನ್ ಯಾವ ರೀತಿ ಇಂಟರ್ಫೇಸ್ ಇರುತ್ತೆ ಅಂಡ್ ಅಪ್ಲೈ ಯಾವಾಗ ಮಾಡೋದು, ಹೆಂಗ್ ಮಾಡೋದು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಆಲ್ರೆಡಿ ಫೀಚರ್ಸ್ ಕಾಣಿಸ್ತಾ ಇರುತ್ತೆ. 0.5% ಕ್ಯಾಶ್ ಬ್ಯಾಕ್, ಅರ್ನ್ 0.5% ಎವ್ರಿ ಟೈಮ್ ಯು ಯೂಸ್ ಯುವರ್ ಕಾರ್ಡ್. ನೀವು ಕಾರ್ಡ್ ಯೂಸ್ ಮಾಡಿದಾಗೆಲ್ಲ ನಿಮ್ಗೆ ರಿವಾರ್ಡ್ ಸಿಗುತ್ತೆ. 8% ವರೆಗೂ ನಿಮ್ಗೆ FD ಮೇಲೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅಂಡ್ ಇನ್ಸ್ಟಂಟ್ ಆಗಿ ಅಪ್ರೂವ್ ಕೂಡ ಆಗುತ್ತೆ. ಸೊ ಇಷ್ಟೆಲ್ಲ ಇದು ಇದ್ರದ್ದು ಫೀಚರ್ಸ್. ಅಂಡ್ ಸ್ಟೆಪ್ಸ್ ಇಷ್ಟೇ ಸಿಂಪಲ್. ಸ್ಟೆಪ್ 1 ಬುಕ್ FD ಮಾಡಿ ಅಂಡ್ ನೀವು ಒಂದು FD ಕಾರ್ಡ್ ನ ರಿಕ್ವೆಸ್ಟ್ ಮಾಡಿದ್ರೆ 90% ವರೆಗೂ ನಿಮ್ಗೆ ಲಿಮಿಟ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಒಂದು ನೋಟ್ ಕೊಟ್ಟಿರ್ತಾರೆ. ಇಲ್ಲಿ ಅಪ್ಲೈ ಮಾಡುವಾಗ ನೋಡ್ಬೋದು. ಅಪ್ಲೈ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಇನ್ವೆಸ್ಟ್ 1000 ಟು ಸೆಕ್ಯೂರ್ ರೂಪೇ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತಿದೆ. ಅದ್ರ ಕೆಳಗಡೆ ನೀವು ವಿಡಿಯೋ KYC ಮ್ಯಾಂಡೇಟರಿ ಬಿಫೋರ್ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮುಂಚೆ ವಿಡಿಯೋ KYC ಮ್ಯಾಂಡೇಟರಿ ಆಗಿರುತ್ತೆ. ಈ ಒಂದು ಪ್ರಾಸೆಸ್ ನ ನೀವು ಕಂಪ್ಲೀಟ್ ಆಗಿ ಮಾಡ್ಲೇಬೇಕಾಗುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ಸೂರ್ಯೋದಯ SF ಬ್ಯಾಂಕ್ ಇಂದ ನಿಮ್ಗೆ FD ಆಫರ್ ಮಾಡ್ತಾರೆ. 2 years ಇಂದ 5 years ವರೆಗೂ ಮ್ಯಾಕ್ಸಿಮಮ್ ಟೆನ್ಯೂರ್ ಕೊಡ್ತಾರೆ. ಅಂಡ್ ನೀವು 8% ವರೆಗೂ ನಿಮ್ಮ FD ಅನ್ನ ಬುಕ್ ಮಾಡಬಹುದು. ಜಸ್ಟ್ ಕ್ಲಿಕ್ ನಾವು ಬುಕ್ FD ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ನೋಡ್ಬೋದು DICGC ನಾನು ಯಾವಾಗ ಹೇಳ್ದಾಗೆ ಇದು ಸೆಕ್ಯೂರ್ ಆಗಿರುತ್ತೆ. ನಿಮ್ಮ ಯಾವುದೇ ರೀತಿಯಾದಂತ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಮೋಸ ಆಗೋದಿಲ್ಲ.
ಅಂಡ್ ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ಮಾಡ್ಕೊಬಹುದು ರಿಟರ್ನ್ಸ್ ಯಾವ ರೀತಿ ಅಂತ. ನಾನು ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇನ್ವೆಸ್ಟ್ ನೌ ಅನ್ನೋದ್ರ ಮೇಲೆ. ಸೊ ಅದ್ರ ಮೇಲೆ ನಾವು ನಿಮಗೆ ಇಲ್ಲಿ 95,000 ತೋರಿಸ್ತಾ ಇದೆ. ಸೊ ಅದನ್ನ ನಾನು ತೆಗೆದ್ಬಿಟ್ಟು 1000 ರುಪೀಸ್ ಹಾಕ್ತೀನಿ. ಸೊ ನಿಮ್ಗೆ 1000 ರುಪೀಸ್ ಹಾಕಿದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಗೇನ್ಸ್ ಎಷ್ಟಾಗುತ್ತೆ ಅಂಡ್ ಎಷ್ಟು ಈಲ್ಡ್ ಸಿಗ್ತಾ ಇದೆ ನಿಮ್ಗೆ ಅನ್ನೋದನ್ನ ಇಲ್ಲಿ ಕೊಡುತ್ತೆ. ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಪ್ಲೇಸ್ ಆಗುತ್ತೆ ಅಂಡ್ ವಿಡಿಯೋ KYC ನಂತರ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ ಅಂಡ್ FD ಕೂಡ ಅಪ್ರೂವ್ ಆಗುತ್ತೆ ನಿಮ್ಗೆ. ಅದನ್ನ ಲಿಂಕ್ ಮಾಡ್ಕೊಂಡು ನೀವು UPI ಥ್ರೂ ಸ್ಪೆಂಡ್ ಮಾಡಬಹುದು ಅಂಡ್ ಬೂಮ್, ನಿಮ್ಮ ಕ್ರೆಡಿಟ್ ಕಾರ್ಡ್ ಇನ್ಸ್ಟಾಂಟ್ಲಿ ಮಂತ್ ಆನ್ ಮಂತ್ ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ನಿಮಗೆ ಈ ಒಂದು ಆಫರ್ಸ್ ನಿಮ್ಗೆ ಎಲ್ಲಾನು FD ಅದ್ ನೋಡಿದಾದ್ಮೇಲೆ ಇಲ್ಲಿ 12% ಬಾಂಡ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವು ನೋಡ್ಬೋದು ಯಾವ ತರ ಎಲ್ಲ ಏನೆಲ್ಲ ಇದೆ ಅನ್ನೋದನ್ನ ಇಲ್ಲಿ ಇಂಟರ್ಫೇಸ್. ಅಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅದು ಕೂಡ ಆಪ್ಷನ್ ಇದೆ. ಅಂಡ್ ನಿಮ್ಗೆ ನೀವು ಮಾಡ್ತಕ್ಕಂಥ ಎಲ್ಲಾ ಆಕ್ಟಿವಿಟೀಸ್ ನ ಪಾಸ್ಬುಕ್ ಥ್ರೂ ನೀವು ನೋಡ್ಬೋದು. ಗೋಲ್ಡ್ ಆಗಿರ್ಬೋದು, ಬೇರೆ ಎಲ್ಲಾನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ನಿಮಗೆ ಇವಾಗ ಬೇಕಾಗಿರೋದು ಏನು ಅಂದ್ರೆ FD ಕಾರ್ಡ್ಸ್ ಇರುತ್ತೆ. ಸೊ FD ಅಪ್ರೂವಲ್ಸ್ ಬೇಕಾಗುತ್ತೆ. ಸೊ FD ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ, ಸೊ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ ನ ಕ್ರೆಡಿಟ್ ಸ್ಕೋರ್ ನ ಇಂಪ್ರೂವ್ ಮಾಡೋದಕ್ಕೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಹೋಪ್ ಫ್ರೆಂಡ್ಸ್, ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ಅಪ್ಲಿಕೇಶನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ ಆಗ್ಲೇ ಹೇಳಿದೀನಿ. ಸೊ ಅಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಈ ಒಂದು ಎಫೆಕ್ಟ್ ಆಗಿ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.